ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜೂನ್ ತಿಂಗಳ 8ನೇ ತಾರೀಕಿಗೆ ಇಂಡಿಯಾ ಬ್ಲಾಕ್ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯನ್ನ ಈಗಾಗಲೇ ಡಿಎಂಕೆ ಬಹಿಷ್ಕರಿಸಿದೆ. ಡಿಎಂಕೆ ಮೈತ್ರಿಕೂಟದ ಪ್ರಮುಖ ಪಾರ್ಟಿಗಳಲ್ಲಿ ಒಂದು. ಇನ್ನೊಂದು ಪಾರ್ಟಿ ತೃಣಮೂಲ ಕಾಂಗ್ರೆಸ್. ಇದು ಆಂತರಿಕ ಸಮಸ್ಯೆಯನ್ನ ಹೆಚ್ಚಾಗಿ ಎದುರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂಡಿಯಾ ಬ್ಲಾಕ್ ಸಭೆ ಯಶಸ್ವಿಯಾಗತ್ತಾ? ಈ ಒಕ್ಕೂಟಕ್ಕೆ ಬಿಜೆಪಿಯನ್ನ ಎದುರಿಸಲು ಸಾಧ್ಯವಾಗತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಪಂಚರಾಜ್ಯಗಳ ಚುನಾವಣೆಯ ಪ್ರಕ್ರಿಯೆ ಮುಗಿದ ಹಿನ್ನೆಲೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸಭೆಯನ್ನ ಆಯೋಜಿಸಲಾಗಿದೆ. ಜೂನ್ 8ರಂದು ಸಭೆಯನ್ನ ಕರೆಯಲಾಗಿದೆ. ಹಲವು ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇಂಡಿಯಾ ಬ್ಲಾಕ್ನ ಈ ಸಭೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಬಿಜೆಪಿಯನ್ನ ಕಟ್ಟಿಹಾಕೋದಕ್ಕೆ ಒಕ್ಕೂಟ ಬಲವರ್ಧನೆಯ ರಾಹುಲ್ ಗಾಂಧಿ ಪ್ರಯತ್ನ ಫಲ ಕೊಡುತ್ತಾ ಅನ್ನೋದು ಚರ್ಚೆಯ ವಿಷಯ. ಇಂಡಿಯಾ ಒಕ್ಕೂಟದ ಈ ಸಭೆಗೆ ಮೊದಲ ಶಾಕ್ ಎನ್ನುವಂತೆ ಮೈತ್ರಿಕೂಟದ ಪ್ರಮುಖ ಪಾಲುದಾರ ಪಾರ್ಟಿಯಾಗಿರುವ ಡಿಎಂಕೆ ಸಭೆಯನ್ನ ಬಹಿಷ್ಕರಿಸಿದೆ. ಜೂನ್ 8ರ ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯ ನಂತರ ವಿದ್ಯಮಾನಗಳಿಂದಾಗಿ ಡಿಎಂಕೆ ಈ ಕಠಿಣ ನಿರ್ಧಾರ ತೆಗೆದುಕೊಂಡಿದೆ. ಹಲವು ವರ್ಷಗಳಿಂದ ಡಿಎಂಕೆ ಮತ್ತು ಕಾಂಗ್ರೆಸ್ ಜೊತೆಯಾಗಿ ರಾಜಕಾರಣವನ್ನ ಮಾಡ್ತಾ ಇದ್ವು. ಆದರೆ ಕಳೆದ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಡಿಎಂಕೆ ವಿರೋಧದ ನಡುವೆ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರಕ್ಕೆ ಕಾಂಗ್ರೆಸ್ ಬೆಂಬಲವನ್ನ ಘೋಷಿಸಿತು. ಈ ವಿದ್ಯಮಾನದ ನಂತರ ಎರಡೂ ಪಾರ್ಟಿಗಳ ನಾಯಕರ ವಾಕ್ಸಮರ ತೀವ್ರವಾಗಿ ಸಾಗ್ತಾ ಇದೆ. ಸಂಸತ್ನಲ್ಲಿ ನಾವು ಕಾಂಗ್ರೆಸ್ ಜೊತೆ ಕುಳಿತುಕೊಳ್ಳುವುದಿಲ್ಲ ಅಂತ ಡಿಎಂಕೆ ಸಂಸದರು ಹೇಳಿದ್ದಾರೆ. ಎಲ್ಲಾ ಬೆಳವಣಿಗೆಗಳ ಮಧ್ಯದಲ್ಲಿ ಜೂನ್ 8ರ ಇಂಡಿಯಾ ಒಕ್ಕೂಟದ ಸಭೆಯಲ್ಲಿ ಹಾಜರಾಗುವುದಿಲ್ಲ ಅಂತ ಡಿಎಂಕೆ ಹೇಳಿದೆ. ಇನ್ನು ಒಕ್ಕೂಟದ ಮತ್ತೊಂದು ಪ್ರಮುಖ ಪಾರ್ಟಿಯಾಗಿರುವ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಗೊಂದಲದ ಗೂಡಾಗಿ ಕೂತಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿನ ಹೀನಾಯ ಸೋಲಿನ ನಂತರ ಮಮತಾ ಬ್ಯಾನರ್ಜಿ ಮತ್ತು ಅವರ ಸೋದರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಪಾರ್ಟಿಯಲ್ಲಿ ತಮ್ಮ ಹಿಡಿತವನ್ನ ಸಂಪೂರ್ಣವಾಗಿ ಕಳೆದುಕೊಳ್ತಿದ್ದಾರೆ. ಮಮತಾ ಬ್ಯಾನರ್ಜಿ ನಡೆಗೆ ಆಕ್ರೋಶ ವ್ಯಕ್ತಪಡಿಸಿ 59 ಟಿಎಂಸಿ ಶಾಸಕರು ನಮ್ಮದೇ ನಿಜವಾದ ಟಿಎಂಸಿ ಅಂತ ಹೇಳಿದ್ದಾರೆ. ಅಲ್ಲಿನ ವಿದ್ಯಮಾನಗಳು ಸ್ಪಷ್ಟವಾಗಿ ಪಾರ್ಟಿಯನ್ನ ವಿಭಜನೆಯತ್ತ ತಳ್ತಾ ಇದೆ. ಇನ್ನು ಕೇರಳದ ಮಾಜಿ ಸಿಎಂ ಪಿಣರಾಯಿ ವಿಜಯನ್ ಮನೆಯ ಮೇಲೆ ಇಡಿ ದಾಳಿ ನಡೆದ ವಿಚಾರದಲ್ಲಿ ಡಿಎಂಕೆ, ಆಮ್ ಆದ್ಮಿ ಪಾರ್ಟಿ, ಕಮ್ಯುನಿಸ್ಟ್ ಪಾರ್ಟಿಗಳು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದೆ. ಇಂಡಿಯಾ ಬ್ಲಾಕ್ನಲ್ಲಿ ಅತಿ ದೊಡ್ಡ ಪಾರ್ಟಿಯಾಗಿರುವ ಕಾಂಗ್ರೆಸ್ ಒಕ್ಕೂಟದ ಇತರ ಪಾರ್ಟಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು. ಇದು ನಮ್ಮಲ್ಲೇ ಫೈಟ್ ಮಾಡೋ ಸಮಯ ಅಲ್ಲ. ಬಿಜೆಪಿಯನ್ನ ಸೋಲಿಸುವುದು ನಮ್ಮ ಗುರಿಯಾಗಿರಬೇಕು. ಅದಕ್ಕಾಗಿ ನಾವು ಒಗ್ಗಟ್ಟಾಗಿ ಇರಬೇಕು ಅಂತ ಡಿ ರಾಜಾ ಹೇಳಿದ್ದಾರೆ. ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರ ಸಂಖ್ಯೆಯಲ್ಲಿ ಇಂಡಿಯಾ ಬ್ಲಾಕ್ನಲ್ಲಿ ಡಿಎಂಕೆ ಮತ್ತು ಟಿಎಂಸಿ ಮಹತ್ವದ ಸ್ಥಾನದಲ್ಲಿದೆ. ಡಿಎಂಕೆ 22, ತಮಿಳುನಾಡು ಡಿಎಂಕೆ ಮೈತ್ರಿಕೂಟದ ಇತರ ಪಾರ್ಟಿಗಳು 8 ಲೋಕಸಭಾ ಸದಸ್ಯರನ್ನು ಹೊಂದಿದೆ. ಇನ್ನು ಟಿಎಂಸಿ 29 ಲೋಕಸಭಾ ಸದಸ್ಯರನ್ನು ಹೊಂದಿದೆ. ಇನ್ನು ರಾಜ್ಯಸಭೆಯ ವಿಚಾರಕ್ಕೆ ಬಂದಾಗ ತಮಿಳುನಾಡಿನಲ್ಲಿ ಡಿಎಂಕೆ ಮೈತ್ರಿಕೂಟದ 10 ಸದಸ್ಯರಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 13 ಟಿಎಂಸಿ ಸದಸ್ಯರಿದ್ದಾರೆ. ಈಗ ಈ ಎರಡೂ ಪಾರ್ಟಿಗಳು ಇಂಡಿಯಾ ಬ್ಲಾಕ್ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಇರಲಾಗ್ತಾ ಇಲ್ಲ. ಇದು ಒಕ್ಕೂಟಕ್ಕೆ ಆಗ್ತಾ ಇರುವ ಬಹುದೊಡ್ಡ ಹಿನ್ನಡೆ. ಇಂಡಿಯಾ ಬ್ಲಾಕ್ ಸದ್ಯ ಸಂಕಷ್ಟದಲ್ಲಿದೆ. ಇದಕ್ಕೆ ಪ್ರಮುಖ ಕಾರಣ ಒಕ್ಕೂಟದ ಎರಡು ಪಾರ್ಟಿಗಳಾದ ಕಾಂಗ್ರೆಸ್ ಮತ್ತು ಡಿಎಂಕೆ ನಡುವೆ ಹೊಂದಾಣಿಕೆಯ ಕೊರತೆ. ಇನ್ನು ತಮಿಳುನಾಡಿನ ಇತರ ಸಣ್ಣ ಪಕ್ಷಗಳು ಡಿಎಂಕೆ ಜೊತೆ ನಿಲ್ಲುವ ಸಾಧ್ಯತೆ ಇದೆ. ಆಮ್ ಆದ್ಮಿ ಪಾರ್ಟಿ, ತೃಣಮೂಲ ಕಾಂಗ್ರೆಸ್ನಲ್ಲೂ ಆಂತರಿಕ ಸಮಸ್ಯೆ ಜೋರಾಗಿದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಒಗ್ಗಟ್ಟಾಗಿ ಬಲ ಪ್ರದರ್ಶನ ಮಾಡೋದಕ್ಕೆ ಇಂಡಿಯಾ ಬ್ಲಾಕ್ ಪಾರ್ಟಿಗಳಿಗೆ ಸಾಧ್ಯವಾಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಈ ರೀತಿ ಬಿರುಕು ಮೂಡಿದ್ರು, ಕಾಂಗ್ರೆಸ್ ವಿರುದ್ಧ ಮುನಿಸಿಕೊಂಡು ಸಭೆಯನ್ನ ಬಹಿಷ್ಕರಿಸಿದ್ರು, ದೇಶದ ಜನಸಾಮಾನ್ಯರ ಮತ್ತು ರಾಜ್ಯಗಳ ಹಕ್ಕುಗಳ ಪರವಾದ ತನ್ನ ಹೋರಾಟದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಡಿಎಂಕೆ ಒಂದು ಕಡೆ ಹೇಳಿದೆ. ರಾಷ್ಟ್ರೀಯ ಪ್ರಾಮುಖ್ಯತೆಯ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವ ವಿಷಯಗಳ ವಿರುದ್ಧ ತನ್ನ ಧ್ವನಿ ಸದಾ ಜಾಗೃತವಾಗಿರುತ್ತೆ ಅಂತ ಡಿಎಂಕೆ ಹೇಳ್ಕೊಂಡಿದೆ. ವಿಶೇಷವಾಗಿ ಪ್ರಜಾಸತ್ತಾತ್ಮಕವಾಗಿ ಹೋರಾಡೋದಕ್ಕೆ ಬದ್ಧವಾಗಿದೆ ಅಂತ ಹೇಳ್ಕೊಂಡಿದೆ. ನೀಟ್ ಪರೀಕ್ಷೆ ಮತ್ತು ಕ್ಷೇತ್ರಗಳ ಮಿತಿ ನಿರ್ಣಯದ ಪ್ರಕ್ರಿಯೆ, ಪೌರತ್ವ ತಿದ್ದುಪಡಿ ಕಾಯ್ದೆ ಅನುಷ್ಠಾನದ ವಿರೋಧ, ಚುನಾವಣಾ ಆಯೋಗದ ಕಾರ್ಯವೈಖರಿ ಮತ್ತು ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಸ್ತಾವನೆ, ವಕ್ಫ್ ಕಾಯ್ದೆ, ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಗೆ ತರಲಾಗಿರುವ ತಿದ್ದುಪಡಿಗಳು, ಈ ಪ್ರಮುಖ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮುಂದುವರಿಸುವುದಾಗಿ ಡಿಎಂಕೆ ಹೇಳಿಕೊಂಡಿದೆ. ಸಂಸತ್ತಿನ ಒಳಗೆ ಮತ್ತು ಹೊರಗೆ ಸಾರ್ವಜನಿಕ ವೇದಿಕೆಗಳಲ್ಲಿ ಹಾಗೂ ಅಗತ್ಯ ಬಿದ್ದಾಗ ಕಾನೂನು ಹೋರಾಟದ ಮೂಲಕ ಈ ನೀತಿಗಳನ್ನು ವಿರೋಧಿಸುವುದಾಗಿ ಡಿಎಂಕೆ ಹೇಳಿಕೊಂಡಿದೆ.
ಅಲ್ಲದೆ ದೇಶದ ಕಲ್ಯಾಣಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಮುನ್ನೆಲೆಗೆ ತಂದಾಗ ಇಂಡಿಯಾ ಒಕ್ಕೂಟದಲ್ಲಿರುವ ಕಾಂಗ್ರೆಸ್ ತರಹದ ಇತರ ಪ್ರಾದೇಶಿಕ ಪಕ್ಷಗಳಿಗೆ ತನ್ನ ಬೆಂಬಲ ಮುಂದುವರಿಯಲಿದೆ ಅಂತ ಡಿಎಂಕೆ ಭರವಸೆ ಕೊಟ್ಟಿದೆ. ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ಬೀಸ್ತಾ ಇರುವ ಹೊಸ ರಾಜಕೀಯ ಬದಲಾವಣೆಯ ಗಾಳಿ ಸಂಸತ್ತಿನಲ್ಲಿ ಎನ್ಡಿಎ ಮೈತ್ರಿಕೂಟದ ಬಲವನ್ನ ಮತ್ತಷ್ಟು ಸ್ಥಿರಗೊಳಿಸಬಹುದು ಅನ್ನುವಂಥ ವಿಶ್ಲೇಷಣೆಗಳ ನಡುವೆ ವಿರೋಧ ಪಕ್ಷಗಳ ಈ ಆಂತರಿಕ ಕಲಹ ಇಂಡಿಯಾ ಒಕ್ಕೂಟದ ಭವಿಷ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಬಹುದು ಅನ್ನುವಂಥ ಪ್ರಶ್ನೆ ಹಾಗೆ ಉಳ್ಕೊಂಡಿದೆ.